ಈಗಾಗಲೇ ನಿಶ್ವಿಕಾ ಮತ್ತು ಮೇಘಾ ಸುಮಾರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು, ರೈತರಿಗಾಗಿ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಆ್ಯಂಡ್ ಅಭಿನಯ ಇರ್ಬೋದು, ನಿರ್ದೇಶನ ಇರ್ಬೋದು, ಸಿನಿಮ್ಯಾಟೋಗ್ರಫಿ ಇರ್ಬೋದು, ಎಲ್ಲ ಕಾಸ್ಟಿಂಗ್, ಯೂತ್ ಆ್ಯಕ್ಟಿಂಗ್ ಇರ್ಬೋದು, BGM ಇರ್ಬೋದು, ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದಲೂ ಮಿಸ್ ಆಗಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಆ್ಯಂಡ್ ಇವತ್ತು ಬಿಗ್ ಬಾಸ್ ಅಭಿಮಾನಿಯಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀವಿ. ಬಹಳ ಚೆನ್ನಾಗಿದೆ. ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಕಾಟೇರ ನೋಡಿ. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್. ಆ್ಯಂಡ್ ಎಸ್, ಯು ಆಲ್ ಆರ್ ಡಿ ಬಾಸ್ ಫ್ಯಾನ್ಸ್. ಹ್ಯಾಪಿ ನ್ಯೂ ಇಯರ್. 2024 ಕಾಟೇರ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ. ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು, ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು. ನಾವು ರೈತರ ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ. ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ. ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯೋಚನೆ ಮಾಡ್ತಿದ್ದೆ ಏನು ಹೇಳಲಿ, ಏನು ಮಾತಾಡಲಿ ಅಂತ. ಯಾಕೆಂದರೆ ಅಷ್ಟೊಂದು ವಿಷಯಗಳು ತಲೆಯಲ್ಲಿ ಬರ್ತಾ ಇದೆ. ಐ ಥಿಂಕ್ ಇದು ಕನ್ನಡ ಇಂಡಸ್ಟ್ರೀಲಿ, ನನ್ನ ಜನ್ರೇಷನ್ನ ಕನ್ನಡ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್, ನಾಟ್ ದ ಬೆಸ್ಟ್ ಮೂವಿ ಆಫ್ ದಿಸ್ ಜನ್ರೇಷನ್ ಅಂತ ನಾನು ಹೇಳ್ಬೋದು. ನಾಟ್ ಜಸ್ಟ್ 2023, ದ ಬೆಸ್ಟ್ ಮೂವಿ ಆಫ್ ದಿಸ್ ಜನ್ರೇಷನ್, ದಿಸ್ ಡೆಕೆಡ್. ಇಟ್ ವಾಸ್ ಬ್ರಿಲಿಯಂಟ್. ನಂಗೆ ತುಂಬ ಇಷ್ಟ ಆಯಿತು. ಅದೇ ಹೇಳ್ದಂಗೆ ನಂಗೆ ಒಂದು ವಿಷಯ ಬರ್ತಿಲ್ಲ ಮೈಂಡ್ಗೆ. ಆ್ಯಕ್ಷನ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ತರುಣ್ ಅವ್ರ ಡೈರೆಕ್ಷನ್ ಆಗಿರಲಿ, ಎಲ್ಲ ಆ್ಯಕ್ಟರ್ಸ್ ಅಫ್ಕೋರ್ಸ್ ನಾನು ಇಲ್ಲಿವರೆಗೂ ಸರ್ನ ಯಾವತ್ತೂ ಈ ಹೆಸರು ಕರೆದಿಲ್ಲ. ಬಟ್ ಫಸ್ಟ್ ಟೈಮ್ ಐ ಆಮ್ ಗೋಣ ಸೇ ಇಟ್, ಜೈ ಡಿ ಬಾಸ್. ಯಾಕೆಂದರೆ ಐ ಬಿಕಮ್ ಹಿಸ್ ಫ್ಯಾನ್ ಟುಡೇ. ನಿಜವಾಗ್ಲೂ ಐ ವಾಚ್, ನಾನು ಅವ್ರು ತುಂಬ ಸಿನಿಮಾಗಳು ನೋಡಿದ್ದೀನಿ, ಬಟ್ ಈ ಸಿನಿಮಾ ಐ ಥಾಟ್ ಇಟ್ ವಾಸ್ ಪರ್ಫೆಕ್ಟ್. ಎಲ್ಲೂ ಬೋರ್ ಆಗಲಿಲ್ಲ. ಎಷ್ಟು ಖುಷಿ ಆಯಿತು ನನಗೆ ಅಂದರೆ ಸಿನಿಮಾ ನೋಡ್ತಾ. ಐ ಆಮ್ ನಾಟ್ ದೇರ್ ಇನ್ ದ ಫಿಲ್ಮ್, ದಿಸ್ ಇಸ್ ನಾಟ್ ಮೈ ಫಿಲ್ಮ್, ಬಟ್ ನನ್ನ ಸಿನಿಮಾ ಥರ ನನಗೆ ಖುಷಿ ಆಯಿತು. ಐ ವಾಸ್ ಫೀಲಿಂಗ್ ರಿಯಲಿ ಹ್ಯಾಪಿ. ಆ್ಯಂಡ್ ಐ ಡೋಂಟ್ ನೋ, ಇದು ಇಂಡಸ್ಟ್ರಿಗೆ ಬೇಕಿತ್ತು ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲ ಸಿನಿಮಾಗಳು ನೋಡಿದಾಗ ನಮ್ಮ ಹತ್ರ ಮೇಕರ್ಸು, ಆಮೇಲೆ ಸಿನಿಮಾ ಈ ರೇಂಜಿಗೆ ಸಿನಿಮಾ, ಈ ಲೆವೆಲ್ಗೆ ಒಂದು ಸಿನಿಮಾ ಅಂದಾಗ ದೇರ್ ಇಸ್ ಅ ಮೇಕರ್ ಲೈಕ್ ದಿಸ್ ಆ್ಯಂಡ್ ದೇರ್ ಇಸ್ ಅ ಸೂಪರ್ ಸ್ಟಾರ್ ಲೈಕ್ ದ್ಯಾಟ್. ಸೊ ಐ ಥಿಂಕ್ ವಿ ಆರ್ ಇನ್ ಗುಡ್ ಹ್ಯಾಂಡ್ಸ್ ಆ್ಯಕ್ಚುಲಿ. ಇನ್ನೂ ಹೇಳೋದು ತುಂಬ ಇದೆ. ಹರಿಕೃಷ್ಣ ಸರು, ಶ್ರುತಿ ಮ್ಯಾಮು, ಶ್ವೇತಾ, ಎವ್ರಿಬಡಿ ಹ್ಯಾಸ್ ಡನ್, ಆರಾಧನಾ, ಎವ್ರಿಬಡಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್. ಬಟ್ ಅದು ಮೈಂಡಿಗೆ ಬರ್ತಾ ಇಲ್ಲ. ಬಟ್ ಬ್ರಿಲಿಯಂಟ್ ಮೂವಿ, ಒನ್ ಆಫ್ ದ ಬೆಸ್ಟ್ ಮೂವೀಸ್ ಐ ಹ್ಯಾವ್ ಸೀನ್. ಐ ಆಮ್ ವೆರಿ ಹ್ಯಾಪಿ. Kudos to the entire team. God bless you guys.